ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಮಾಘ ಮಾಸದ ಗಣೇಶ ಚತುರ್ಥಿ ಅದ್ಧೂರಿಯಾಗಿ ನಡೆಯಿತು. ಮನೆ ಮನೆಯಲ್ಲೂ ಸಾರ್ವಜನಿಕವಾಗಿಯೂ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜಿಸಿದ್ದು, ಈ ಕುರಿತು ಒಂದು ವರದಿ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಅಂಕೋಲಾ ಭಾಗದಲ್ಲಿ ಮಾಘ ಮಾಸದ ಗಣೇಶ ಜಯಂತಿ ಹಬ್ಬವನ್ನ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಮಾಘ ಮಾಸದಲ್ಲಿ ಒಂದು ದಿನ ಗಣೇಶ ಜಯಂತಿ ಬರುತ್ತದೆ. ಆ ದಿನ ಮನೆ ಮನೆಯಲ್ಲಿ ಗಣೇಶ ವಿಗ್ರಹ ಪ್ರತಿಷ್ಠಾಪಿಸಿ ಪೂಜೆ ಪುನಸ್ಕಾರ, ಧಾರ್ಮಿಕ ವಿಧಿವಿಧಾನಗಳು ನಡೆಸಲಾಗುತ್ತದೆ. ಗಣೇಶ ಜಯಂತಿ ದಿನದಂದು ಮನೆಯಲ್ಲಿ ಗಣೇಶ ವಿಗ್ರಹ ಪ್ರತಿಷ್ಠಾಪಿಸಿ ಪೂಜೆ ನೆರವೇರಿಸಿದ್ರೆ ಪುಣ್ಯ ಸಿಗುತ್ತೆ. ಆಗದೇ ಇರೋ ಅದೆಷ್ಟೋ ಕೆಲಸ ಕಾರ್ಯಗಳು ಆಗುತ್ತವೆ ಎನ್ನುವ ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಕಾರವಾರ ಅಂಕೋಲಾ ಭಾಗದಲ್ಲಿ ಗಣೇಶ ಚತುರ್ಥಿ ಹಬ್ಬದಷ್ಟೇ ಮಾಘ ಮಾಸದ ಗಣೇಶ ಜಯಂತಿ ಹಬ್ಬವನ್ನ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಮಾಡಿಕೊಂಡವರು ಮನೆಯಲ್ಲಿ ಗಣೇಶ ವಿಗ್ರಹ ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಹಳೆ ಸಂಪ್ರದಾಯ ಆಚರಣೆ, ವಿಶಿಷ್ಟ ಸಂಪ್ರದಾಯ ಹಬ್ಬ ಹರಿದಿನಗಳು ಹಾಗೆ ವಿವಿಧ ಧಾರ್ಮಿಕ ಪದ್ಧತಿಗಳು ಚಾಚು ತಪ್ಪದೇ ಆಚರಣೆಯಲ್ಲಿವೆ ಎನ್ನೋದಕ್ಕೆ ಮಾಘ ಮಾಸದ ಗಣೇಶ ಜಯಂತಿ ಆಚರಣೆ ಕೂಡ ಒಂದು ದೊಡ್ಡ ಸಾಕ್ಷಿಯಾಗಿದೆ. ಸಾರ್ವಜನಿಕವಾಗಿ ಗಣೇಶನ ವಿಗ್ರಹ ಪ್ರತಿಷ್ಠಾಪಿಸಿ ಪೂಜೆ ನೆರವೇರಿಸಲಾಯಿತು. ಒಂದು ದಿನ ಮಾತ್ರ ಗಣೇಶ ವಿಗ್ರಹ ಇಟ್ಟುಕೊಳ್ಳಲಾಗುತ್ತದೆ. ಗಣೇಶ ಚತುರ್ಥಿ ಹಬ್ಬದ ಹಾಗೆ 11 ದಿನಗಳವರೆಗೆ ಗಣೇಶನ ಇಟ್ಟು ಪೂಜೆ ಮಾಡುವ ಪದ್ಧತಿ ಇದಾಗಿರಲ್ಲ. ಒಂದು ದಿನ ಮಾತ್ರ ಪೂಜೆ ಮಾಡಿ ವಿಸರ್ಜನೆ ಮಾಡಲಾಗುತ್ತದೆ. ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತರು ಗಣೇಶನಲ್ಲಿ ಪ್ರಾರ್ಥಿಸಿದ್ರು. ಒಟ್ಟಾರೆ ಮಾಘ ಮಾಸದ ಗಣೇಶ ಜಯಂತಿ ಹಬ್ಬ ಕಾರವಾರದಲ್ಲಿ ಅದ್ಧೂರಿಯಾಗಿ ಸಂಪನ್ನಗೊಂಡಿತು. 12 ವರ್ಷದಿಂದ ಈ ಗಣೇಶ ಜಯಂತಿಯನ್ನು ಗಣೇಶ ಮೂರ್ತಿಯನ್ನು ತಂದು ಇಲ್ಲಿ ಆಚರಿಸಲು ಒಂದು 18 ವರ್ಷ ಸ್ಟಾರ್ಟ್ ಮಾಡಿದ್ರು. ಆವಾಗ ಒಂದು ಸಣ್ಣ ಪ್ರಮಾಣದಲ್ಲಿ ಹುಡುಗರು ಸೇರಿಕೊಂಡು ಮಾಡಿದ್ದು. ಕಡೆಗೆ ಊರಿನ ಎಲ್ಲ ಜನರು ಸೇರಿಕೊಂಡು ಎಲ್ಲರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದ್ರು. ಇದು ಇಲ್ಲಿ ಸಾಧಾರಣ ಒಂದು 150 ಮನೆ ನಮಗೆ ಎಲ್ಲ ಸಪೋರ್ಟ್. ರಾಮಗೇರಿ ವಾರ್ಡ್ ಅಂತಿದೆ, ಎಲ್ಲ ಜನರು ಬರ್ತಾರೆ. ಮತ್ತು ಈಗ ಸದ್ಯ ಏನಾಗಿದೆ, ಎಲ್ಲರೂ ಮನೆಯಲ್ಲಿ ಆಚರಿಸೋದ್ರಿಂದ ಇಲ್ಲಿ ಸ್ವಲ್ಪ ಜನರದ್ದು ಇದು ಕಡಿಮೆ ಆಗಿದೆ. ನಾವು ಸ್ಟಾರ್ಟ್ ಮಾಡಿದ್ರೆ ಊರಿನಲ್ಲಿ ಯಾರು ಮಾಡ್ತಿರ್ಲಾಗಿತ್ತು, ಈಗ ಮನೆಯಲ್ಲೇ ಮಾಡ್ತಾ ಇದ್ದಾರೆ. ಇದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಈಗ ಏನಾಯ್ತು, ಊರಲ್ಲಿ ಮನೆಯಲ್ಲಿ ಗಣಪತಿಯನ್ನು ಪೂಜಿಸ್ತಾ ಇದ್ದಾರೆ. ನಾವು ಇದು ಸ್ಟಾರ್ಟ್ ಮಾಡಿ ಮೊದಲು ಇಲ್ಲಿ ಯಾವಾಗಲೂ ಒಂದು ಚೌತಿ ಮಾಡ್ತಾ ಇದ್ರು. ಈಗ ನಮ್ಮ ಊರಲ್ಲಿ ಒಂದು 10-15 ಮನೆಯಲ್ಲಿ ಚೌತಿ ಇದೆ. ಅವರು ಮಾಡ್ತಾರೆ, ಅದನ್ನು ಮುಗಿಸ್ಕೊಂಡು ಇಲ್ಲಿ ಕಡೆ ಕೊಡ್ತಾರೆ. ಈ ಮಾಘ ಚೌತಿ ವಿಶೇಷ ಇಲ್ಲಿ ನಮ್ದು ದಾವಣಗೆರೆ ರಾಮನಾಥ್ ಕ್ರಾಸ್ ನಲ್ಲಿ ಈ ರಸ್ತೆ ಅಪಘಾತ ಬಹಳ ಆಗ್ತಿತ್ತು ಇಲ್ಲಿ ಹೈವೇದಲ್ಲಿ. ಅದಕ್ಕೆ ಈಗ 18 ವರ್ಷ ಆಯ್ತು ಇದನ್ನ ಆಚರಿಸ್ತಿದ್ದೇವೆ. ಆದ ನಂತರ ಇಲ್ಲಿ ಏನೋ ಒಂದು ಅಪಘಾತ ಆಗಲಿ ಏನೋ ಇಲ್ಲ. ಮತ್ತೆ ಇಲ್ಲಿ ಕಾರವಾರ, ಅಂಕೋಲಾ, ಗೋವಾ, ಮಹಾರಾಷ್ಟ್ರದಲ್ಲಿ ಮಾಘದ ಚೌತಿಯನ್ನು ತಮ್ಮ ಹರಕೆ ಆಗಲಿ, ತಮ್ಮ ಏನೋ ತೊಂದರೆ ನಿವಾರಣೆ ಆಗಲಿ ಮನೆಯಲ್ಲಿ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೇವೆ. ಇಲ್ಲಿ ಕೇವಲ ಒಂದು ಹೋರಾಟದಿಂದ ಯಶಸ್ಸು ಸಾಧ್ಯವಿಲ್ಲ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ಸಂಪೂರ್ಣ ಕೈಬಿಡುವವರೆಗೂ ಹೋರಾಟ ಮುಂದುವರಿಯುತ್ತದೆ ಎಂದು ಸಾಮಾಜಿಕ ಹೋರಾಟಗಾರ ಮಾಸ್ತಪ್ಪ ನಾಯ್ಕ ಬಲಸೆ ಹೇಳಿದರು. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಕೈಬಿಡಬೇಕೆಂದು ಆಗ್ರಹಿಸಿ 2ನೇ ದಿನ ಗುರುವಾರ ಕವಲಕ್ಕಿಯಿಂದ ಮುಂದುವರೆದ ಪಾದಯಾತ್ರೆ ಹೊನ್ನಾವರ ಪಟ್ಟಣದ ತಹಶೀಲ್ದಾರರ ಕಚೇರಿಯವರೆಗೆ ನಡೆದು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ ನಂತರ ಅವರು ಮಾತನಾಡಿ, ಪಶ್ಚಿಮ ಘಟ್ಟದಲ್ಲಿ ಹಲವಾರು ಯೋಜನೆಗಳನ್ನು ಸರ್ಕಾರ ಯೋಜಿಸಿದ್ದು ಇವು ಪರಿಸರಕ್ಕೆ ಮಾರಕವಾಗಿದೆ. ಹೋರಾಟಗಳು ಹೆಚ್ಚು ನಡೆಯಬೇಕು, ಜನರು ಒಗ್ಗಟ್ಟಾಗಬೇಕು. ಈಗಾಗಲೇ ಆರಂಭಿಸಿದ ಪೋಸ್ಟ್ ಕಾರ್ಡ್ ಅಭಿಯಾನ ಮುಂದುವರೆದಿದೆ ಎಂದರು. ಈಗ ನಾವು 2 ತಿಂಗಳ ಹಿಂದೆ ಒಂದು ಡೇಟ್ ಅನ್ನು ಚೂಸ್ ಮಾಡಬೇಕಿತ್ತು. ತಹಸೀಲ್ದಾರ್ ಕಚೇರಿಗೆ ಬಂದು ಪಾದಯಾತ್ರೆಗಳ ಮೂಲಕ ಮನವಿ ಕೊಡಬೇಕಂತ. ಆದರೆ ಆ ಡೇಟ್ ಹೇಗೆ ಚೂಸ್ ಮಾಡಿದ್ರು ಅಂತ ಹೇಳಿದ್ರೆ, ಇವತ್ತು ಒಂದು ಶುಭ ದಿನ. ಆ್ಯಕ್ಚುಲಿ ಶ್ರೀ ಮಾರುತಿ ಗುರೂಜಿಯವರ ಇವತ್ತು ಹುಟ್ಟುಹಬ್ಬದ ದಿನ. ಅವರ ಅಮೃತ ಹಸ್ತದಿಂದ ಒಂದು ಮನವಿಯನ್ನು ನಾವು ತಹಸೀಲ್ದಾರರಿಗೆ ಕೊಡಬೇಕಂತ ಇಲ್ಲಿಂದ ಕನಿಷ್ಠ 36 ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡು ಬಂದು ಇವತ್ತು ಇಲ್ಲಿ ತಲುಪಿದ್ದೇವೆ. ಶ್ರೀ ಮಾರುತಿ ಗುರೂಜಿಯವರು ಕೂಡ ನಮ್ಮ ಜೊತೆ ಹೆಜ್ಜೆ ಹಾಕಿದ್ದಾರೆ. ಇದರಿಂದ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿಕೊಂಡು ಸರ್ಕಾರ ತುಂಬ ಚಿಂತನೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಪಶ್ಚಿಮ ಘಟ್ಟದಲ್ಲಿ ಆಗುವಂತಹ ಅನ್ಯಾಯಗಳನ್ನು ನಾವು ತಡಿಬೇಕು. ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಧರ್ಮಾಧಿಕಾರಿ ಮಾರುತಿ ಗುರೂಜಿ ಮಾತನಾಡಿ,
ನಮ್ಮ ಜನಪ್ರತಿನಿಧಿಗಳು ಬೇರೆ ಬೇರೆ ದೇಶಕ್ಕೆ ಹೋಗಿ ಅಧ್ಯಯನ ಮಾಡುತ್ತಾರೆ. ಅವರು ನಮ್ಮ ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಬಂದು ಅಧ್ಯಯನ ಮಾಡಲಿ. ನದಿ ಭಗವಂತನ ಸೃಷ್ಟಿ. ಅದನ್ನ ಇರುವ ಹಾಗೆ ಹರಿಯಲು ಬಿಟ್ಟು ಬಿಡಿ. ಪರಿಸರವನ್ನ ನಾಶಪಡಿಸದೆ ವಿದ್ಯುತ್ ಉತ್ಪಾದಿಸಬಹುದು. ರಾಜಕಾರಣಿಗಳು ಅದನ್ನ ಏಕೆ ಮಾಡಬಾರ್ದು? ಯಾವುದೇ ಕಾರಣಕ್ಕೂ ಬೆದರಿಕೆಗಳಿಗೆ ಹೆದರದೆ ಈ ಯೋಜನೆಯನ್ನ ಮಾಡಲು ನಾವು ಬಿಡುವುದಿಲ್ಲ. ಈ ಯೋಜನೆಯನ್ನ ಕೈಬಿಡಲಾಗಿದೆ ಎಂದು ಗೆಜೆಟ್ ಹೊರಡಿಸುವವರೆಗೆ ಈ ಹೋರಾಟ ನಿಲ್ಲುವುದಿಲ್ಲ. ಉತ್ತರ ಕನ್ನಡ ಜಿಲ್ಲೆಗೆ ಪರಿಸರ ಮಾರಕ ಯೋಜನೆಗಳು ಬೇಡ. ಪರಿಸರ ಪೂರಕವಾಗಿ ಪ್ರವಾಸೋದ್ಯಮ ಜಿಲ್ಲೆಯಾಗಿ ಅಭಿವೃದ್ಧಿಪಡಿಸಬೇಕು ಎಂದರು. ಅನುಸರಿಸಬಾರದು. ನಮ್ಮ ಪ್ರಸಕ್ತ ರಾಜಕಾರಣಿಗಳು ಅಧ್ಯಯನ ಮಾಡಲಿಕ್ಕೆ ಜರ್ಮನಿಗೆ, ಸ್ವಿಟ್ಜರ್ಲೆಂಡ್ಗೆ, ಬೇರೆ ಬೇರೆ ಕಡೆ ಹೋಗ್ತಾರೆ. ಅವ್ರಿಗೆ ಅಧ್ಯಯನ ಮಾಡಲಿಕ್ಕೆ ವಿದೇಶದಲ್ಲಿ ಬಹಳಷ್ಟು ವ್ಯವಸ್ಥೆಗಳಿದ್ದಾವೆ. ಒಮ್ಮೆ ನಮ್ಮ ಪಶ್ಚಿಮ ಘಟ್ಟದ ಅಧ್ಯಯನವನ್ನು ಮಾಡಿ, ಯಾಕೆಂದರೆ ಯುನೆಸ್ಕೋದಂಥ 7 ದೇಶಗಳು, ಮುಂದುವರೆದಂಥ ದೇಶಗಳು ನಮ್ಮ ಈ ಪಶ್ಚಿಮ ಘಟ್ಟವನ್ನು ಮಹತ್ವತೆಯನ್ನು ನೋಡಿ ಇದನ್ನು ಪಾರಂಪರಿಕ ತಾಣ, ವಿಶ್ವ ಪಾರಂಪರಿಕ ತಾಣ ಅಂತ ಗುರುತಿಸ್ತಾರೆ. ಪಾಶ್ಚಿಮಾತ್ಯರು ಇಲ್ಲಿ ಹಸಿರು ಬೆಳೆದರೆ, ಇಲ್ಲಿ ಹಸಿರು ಉಳಿದರೆ ನಾವು ಅಲ್ಲಿ ಉಸಿರನ್ನು ಆಡ್ತೇವೆ ಅನ್ನುವಂತಕ್ಕಂಥ ಭರವಸೆ ಇಟ್ಕೊಂಡು ಇಲ್ಲಿ ಪ್ರತಿ ವರ್ಷ ಸಾವಿರ ಕೋಟಿಯನ್ನು ವಿನಿಯೋಗ ಮಾಡ್ತಾ ಇದ್ದಾರೆ ಈ ಪಶ್ಚಿಮ ಘಟ್ಟ ರಕ್ಷಣೆಗಾಗಿ. ಸಾಗರದ ಶರಾವತಿ ಉಳಿಸಿ ಹೋರಾಟದ ಅಖಿಲೇಶ್ ಚಿಪ್ಲಿ ಸಾಗರ ಮಾತನಾಡಿ, ಪಾದಯಾತ್ರೆಗೆ ಮೊದಲೇ ಅನುಮತಿ ನೀಡಲಾಗಿತ್ತು. ಆದರೆ ಪಾದಯಾತ್ರೆಗೆ ಅನುಮತಿ ನೀಡಬಾರದು ಎಂದು ಪೊಲೀಸರು ಹೇಳಿದ್ರಿಂದ ತಹಶೀಲ್ದಾರ್ ಪಾದಯಾತ್ರೆಗೆ ಅನುಮತಿ ನೀಡಲಿಲ್ಲ. ಪಾದಯಾತ್ರೆಯನ್ನ ವಿಫಲಗೊಳಿಸಲು ತಹಶೀಲ್ದಾರ್ ಹೆಚ್ಚಿನ ಮಾಹಿತಿ ಕೇಳಿ ನಿರಾಕರಿಸಿದ್ದಾರೆ. ಪೊಲೀಸರು ನಮ್ಮನ್ನ ಬಂಧಿಸಿದ್ರೆ ಬಂಧಿಸಲಿ. ನಮ್ಮ ಹಕ್ಕುಗಳನ್ನ ಅಡಗಿಸಲು ಪ್ರಯತ್ನಿಸುತ್ತಿದ್ರೂ ಸಹ ಈ ಯೋಜನೆ ಮಾಡಲು ನಾವು ಬಿಡುವುದಿಲ್ಲ ಎಂದು ಅವರು ಹೇಳಿದ್ರು. ಬೆಳಗಾವಿಯ ರೈತ ಮುಖಂಡ ರವಿ ಪಾಟೀಲ್, ಜಯದತ್ತ ಹೆಗಡೆ, ಪ್ರಕಾಶ್ ನಾಯ್ಕ್ ಮಂಕಿ, ಜೆಡಿಎಸ್ ತಾಲೂಕಾಧ್ಯಕ್ಷ ಟಿಟಿ ನಾಯ್ಕ್ ಮತ್ತಿತರರು ಮಾತನಾಡಿದರು. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನ ಸಂಪೂರ್ಣವಾಗಿ ಕೈಬಿಡಬೇಕೆಂದು ಆಗ್ರಹಿಸಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮನವಿ ಸ್ವೀಕರಿಸಿದ್ರು. ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್ ಮೇಸ್ತಾ, ಮಂಗಲ್ದಾಸ್ ನಾಯ್ಕ್, ಪರಿಸರವಾದಿ ಸುಬ್ರಹ್ಮಣ್ಯ ಮತ್ತಿತರರು ಪಾಲ್ಗೊಂಡಿದ್ರು. ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಪ್ರತಿಭಟನಾ ಸ್ಥಳಕ್ಕೆ ಬಂದು ಬೆಂಬಲ ಸೂಚಿಸಿದ್ರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಮಾಸ್ತಪ್ಪ ನಾಯ್ಕ್ ನಡೆಸುತ್ತಿರುವ ಹೋರಾಟ ನ್ಯಾಯಯುತವಾದುದು, ಜನಪರವಾದುದು. ಅದನ್ನ ಬೆಂಬಲಿಸುತ್ತೇವೆ. ಸಮಾಜ, ಪರಿಸರದ ಒಳಿತಿಗೆ ಯಾರೇ ಹೋರಾಟ ನಡೆಸಿದ್ರೂ ಜೆಡಿಎಸ್ ಬೆಂಬಲಿಸುತ್ತದೆ ಎಂದರು. ಮಾಸ್ತಪ್ಪ ನಾಯ್ಕರ ನೇತೃತ್ವದಲ್ಲಿ ಶರಾವತಿ ಬಚಾವ್ ಆಂದೋಲನ, ಯಾಕಂದರೆ ಪಂಪ್ಡ್ ಸ್ಟೋರೇಜ್ ವಿರುದ್ಧ ಪಾದಯಾತ್ರೆ ಮೂಲಕ ಹೋರಾಟ ಮಾಡಿ ಇವತ್ತು ತಹಸೀಲ್ದಾರ್ ಆಫೀಸ್ಗೆ ಬಂದಿದ್ದಾರೆ. ಈ ಹೋರಾಟ ನ್ಯಾಯಯುತವಾದದ್ದು, ಈ ಹೋರಾಟ ಜನಪರವಾದದ್ದು. ಈ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಅಂತ ನಾವು JDS ಪಕ್ಷದಿಂದ ಅವರಿಗೆ ಬೆಂಬಲ ಸೂಚಿಸಬೇಕು. ಪಕ್ಷಾತೀತವಾಗಿ ನಾವಿರಬೇಕು. ಯಾವುದೇ ಒಂದು ಒಳ್ಳೆಯ ಹೋರಾಟದಲ್ಲಿ ನಮ್ಮ ಪಕ್ಷ ಅದು ಬೆಂಬಲಕ್ಕಿದೆ ಅಲ್ಲಿ ತೋರ್ಸೋಕ್ಕೋಸ್ಕರ ನಾನಾಗಲಿ, ನನ್ನ ಹೊನ್ನಾವರ ತಾಲೂಕಾ ಅಧ್ಯಕ್ಷರಾದ ಟಿ ನಾಯ್ಕರು, ಹಿರಿಯರಾದ ಬಾಲಚಂದ್ರಗೌಡರು, ಸಚಿನ್ ನಾಯ್ಕರು ಮತ್ತೆಲ್ಲರೂ ನಾವು ಬಂದಿದ್ದ ಉದ್ದೇಶ ಅಂದರೆ ಮಾಸ್ತಪ್ಪ ನಾಯ್ಕರ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಅಂತ ಬಂದಿದ್ವಿ. ಕಾರಣ ಇಷ್ಟೇ. ಗೇರ್ಸೊಪ್ಪದಿಂದ ಹೊನ್ನಾವರಕ್ಕೆ ನಡೆದ ಪಾದಯಾತ್ರೆಯಲ್ಲಿ ಮಾಸ್ತಪ್ಪ ನಾಯ್ಕರವರ ಅಭಿಮಾನಿ ಅಂಗವಿಕಲ ವ್ಯಕ್ತಿಯೊಬ್ಬರು ಗಮನ ಸೆಳೆದಿದ್ದಾರೆ. ಬುಧವಾರ ಬೆಳಿಗ್ಗೆ ಗೇರ್ಸೊಪ್ಪದಿಂದ ಪಾದಯಾತ್ರೆ ಆರಂಭಗೊಂಡು ಸಂಜೆ ಕವಲಕ್ಕಿ ತಲುಪಿತ್ತು. ಗುರುವಾರ ಅಲ್ಲಿಂದ ಮುಂದುವರೆದು ಪಟ್ಟಣದ ತನಕ 36 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಯು ನಡೆಸಿದ ಎಂಡೋಸಲ್ಫಾನ್ ಬಾಧಿತರ ಮರು ಸಮೀಕ್ಷೆಯಲ್ಲಿ 543 ಹೊಸ ಬಾಧಿತರು ಪತ್ತೆಯಾಗಿದ್ದು, ಅವರಿಗೆ ಸ್ಕ್ವಾಡ್ವೇಸ್ ಸಂಸ್ಥೆಯ ಮೂಲಕ ಆಶಾಕಿರಣ ಯೋಜನೆ ಜಾರಿ ಮಾಡಲಾಗುತ್ತಿದೆ ಎಂದು ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ತಿಳಿಸಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳಿಂದ
ಎಂಡೋಸಲ್ಫಾನ್ ಬಾಧಿತರ ಕುರಿತು ಮರು ಸಮೀಕ್ಷೆ ನಡೆಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗುತ್ತಿತ್ತು. ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರ ಸೂಚನೆಯಂತೆ ಆರೋಗ್ಯ ಇಲಾಖೆಯು ಮರು ಸಮೀಕ್ಷೆ ನಡೆಸಿದ್ದು, ಈ ವೇಳೆ 543 ಹೊಸ ಬಾಧಿತರು ಪತ್ತೆಯಾಗಿದ್ದಾರೆ. ಈವರೆಗೆ ಸೌಲಭ್ಯಗಳಿಂದ ವಂಚಿತರಾಗಿದ್ದ ಇವರಿಗೂ ಸರ್ಕಾರದ ನೆರವು ದೊರೆಯಬೇಕಿದೆ ಎಂದು ಹೇಳಿದರು. ಈಗಾಗಲೇ ಬಾಧಿತರ ಪಟ್ಟಿಯಲ್ಲಿರುವ 1554 ಜನರಿಗೆ ಸರ್ಕಾರದಿಂದ ಯುಡಿಐಡಿ ಗುರುತಿನ ಚೀಟಿ ನೀಡಲಾಗಿದೆ. ಹೊಸದಾಗಿ ಸೇರ್ಪಡೆಯಾದ ಬಾಧಿತರಿಗೂ ಈ ಸೌಲಭ್ಯ ಕಲ್ಪಿಸಬೇಕು ಎಂದು ಅವರು ಆಗ್ರಹಿಸಿದ್ರು. ಆರೋಗ್ಯ ಇಲಾಖೆಯ ಮಾಹಿತಿಯಂತೆ ಮರು ಸಮೀಕ್ಷೆಯಲ್ಲಿ 171 ಪುರುಷರು, 144 ಮಹಿಳೆಯರು ಹಾಗೂ 18 ವರ್ಷದೊಳಗಿನ 132 ಗಂಡು ಮಕ್ಕಳು ಮತ್ತು 96 ಹೆಣ್ಣು ಮಕ್ಕಳು ಪತ್ತೆಯಾಗಿದ್ದಾರೆ. ಎಂಡೋಸಲ್ಫಾನ್ ನಿಷೇಧವಾಗಿ 30 ವರ್ಷವಾದರೂ ಜನಿಸುವ ಮಕ್ಕಳಲ್ಲಿ ಈ ಕಾಯಿಲೆ ಕಂಡುಬರುತ್ತಿರುವುದು ವಿಷಾದಕರ ಸಂಗತಿ ಎಂದು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಹೇಳಿದರು. ಕಳೆದ 10 ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಎಂಡೋಸಲ್ಫಾನ್ ಬಾಧಿತರ ಪುನರ್ ಸಮೀಕ್ಷೆ ಮಾಡಬೇಕು ಅಂತ ನಾವು ಸರ್ಕಾರವನ್ನ ಮತ್ತು ಜನಪ್ರತಿನಿಧಿಗಳನ್ನ ಒತ್ತಾಯ ಮಾಡ್ತಾನೆ ಬಂದಿದ್ದೀವಿ. ಆದರೆ ಈವರೆಗೂ ಅದು ಆಗಿರಲಿಲ್ಲ. ಆದರೆ ಕಳೆದ ವರ್ಷ 2025ರಲ್ಲಿ ಈ ಒಂದು ಮನವಿಯನ್ನ ಮತ್ತು ಎಂಡೋಸಲ್ಫಾನ್ ಬಾಧಿತರ ಸಮಸ್ಯೆಗಳನ್ನ ಮತ್ತು ಅವರ ದೂರುಗಳನ್ನ ಪರಿಶೀಲಿಸಿದಂತ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಬಂದರು ಮತ್ತು ಮೀನುಗಾರಿಕೆ ಸಚಿವರು ಆದಂಥ ಮಂಕಾಳ ವೈದ್ಯ ಅವರು ಆರೋಗ್ಯ ಇಲಾಖೆಗೆ ಒಂದು ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ಸುಮಾರು 15 ವರ್ಷಗಳ 15ರಿಂದ 20 ವರ್ಷಗಳ ನಂತರ ಮೊದಲ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಬಾಧಿತರ ಪುನರ್ ಸಮೀಕ್ಷೆ ಆಗಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದಂಥ ಡಾಕ್ಟರ್ ನೀರಜ್ ಅವರು ಮತ್ತು ಅವರ ತಂಡ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದ ಮೇರೆಗೆ ಇಡೀ ಜಿಲ್ಲೆಯಲ್ಲಿ, ಅದು 6 ಜಿಲ್ಲೆಗಳಲ್ಲಿ 6 ಬಾಧೆಗೆ ಒಳಪಟ್ಟಿದ್ದರೆ ಅವರ ಸಮೀಕ್ಷೆ ನಡೆಸಿದೆ. ಇದನ್ನ ಗಮನಿಸಿದಾಗ ನಮಗೆ ಟೋಟಲ್ 543 ಎಂಡೋಸಲ್ಫಾನ್ ಬಾಧಿತರು ಹೊಸ ಮರು ಸಮೀಕ್ಷೆಯಲ್ಲಿ ಸಿಕ್ಕಿದ್ದಾರೆ. ಮರು ಸಮೀಕ್ಷೆಯ ಬಳಿಕ ಒಟ್ಟು ಬಾಧಿತರ ಸಂಖ್ಯೆ 2097ಕ್ಕೆ ಏರಿಕೆಯಾಗಿದ್ದು, ಈ ಪಟ್ಟಿಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿದೆ. ಇವರಿಗಾಗಿ ಆರೋಗ್ಯ ಇಲಾಖೆ ಹಾಗೂ ಬೆಂಗಳೂರಿನ ಆಶ್ರಯ ಹಸ್ತ ಟ್ರಸ್ಟ್ ಸಹಯೋಗದಲ್ಲಿ ಆಶಾಕಿರಣ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಯೋಜನೆಯಡಿ 18 ವರ್ಷದೊಳಗಿನ ಬಾಧಿತರನ್ನ ಮನೆಗಳಿಂದ ಕರೆತಂದು ಫಿಸಿಯೋಥೆರಪಿ ನೀಡಲಾಗುತ್ತದೆ. ಜೊತೆಗೆ ಅವರ ಪಾಲಕರಿಗೂ ಅಗತ್ಯ ತರಬೇತಿ ನೀಡಲಾಗುತ್ತದೆ. ಪ್ರತಿ ಬಾಧಿತನಿಗೆ 2 ತಿಂಗಳ ಕಾಲ ನಿರಂತರ ಚಿಕಿತ್ಸೆ ಮತ್ತು ತರಬೇತಿ ನೀಡಲಾಗುವುದು ಎಂದು ತಿಳಿಸಿದ್ರು. ತರಬೇತಿಯ ಅವಧಿಯಲ್ಲಿ ಪೌಷ್ಟಿಕ ಆಹಾರ ಒದಗಿಸುವುದರೊಂದಿಗೆ ಮಾನಸಿಕವಾಗಿ ಸದೃಢಗೊಳಿಸುವ ಕಾರ್ಯ ನಡೆಯಲಿದೆ. ಕಿವುಡು ಮತ್ತು ಮೂಕ ಮಕ್ಕಳಿಗೆ ತಜ್ಞರಿಂದ ವಿಶೇಷ ತರಬೇತಿ ನೀಡಲಾಗುತ್ತದೆ. ಬಳಿಕ ವಾಕರ್, ವೀಲ್ ಚೇರ್ ಹಾಗೂ ಹೈಡ್ರೋಲಿಕ್ ಹಾಸಿಗೆಗಳನ್ನು ವಿತರಿಸಲಾಗುವುದು. ಕುಟುಂಬಗಳ ಆರ್ಥಿಕ ಸಬಲತೆಗೆ ಪೇಪರ್ ಬ್ಯಾಗ್ ತಯಾರಿ, ಹೊಲಿಗೆ, ಗೃಹೋಪಯೋಗಿ ವಸ್ತುಗಳ ತಯಾರಿಕೆ ಸೇರಿದಂತೆ ವಿವಿಧ ಕೌಶಲ್ಯ ತರಬೇತಿಗಳನ್ನು ನೀಡಲಾಗುತ್ತದೆ ಎಂದರು. ಸದ್ಯ ಭಟ್ಕಳದಿಂದ ಯೋಜನೆ ಆರಂಭಿಸಲಾಗುತ್ತಿದ್ದು, ಹಂತ ಹಂತವಾಗಿ ಜಿಲ್ಲೆಯ ಇತರ ಭಾಗಗಳಿಗೂ ವಿಸ್ತರಿಸಲಾಗುವುದು. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಾಲೆ ಅಥವಾ ಪಂಚಾಯಿತಿ ಕಟ್ಟಡಗಳಲ್ಲಿ ತರಬೇತಿ ಕಾರ್ಯ ನಡೆಯಲಿದೆ. ರಾಜ್ಯದಲ್ಲಿಯೇ ಪ್ರಥಮವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಆಶಾಕಿರಣ ಯೋಜನೆ ಜಾರಿಯಾಗುತ್ತಿದೆ ಎಂದು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಯೋಜನಾಧಿಕಾರಿ ನಾರಾಯಣ ಹೆಗಡೆ ಉಪಸ್ಥಿತರಿದ್ದರು. ಸುಮಾರು ಸಾವಿರಾರು ಕುಟುಂಬಗಳು ನರಳ್ತಾ ಇರುವಂಥದ್ದು ತಾವೆಲ್ಲ ನೋಡಿದ್ದೀವಿ. ಮಾಧ್ಯಮಗಳು, ಸಂಘ ಸಂಸ್ಥೆಗಳು, ಸರ್ಕಾರ ಈ ಬಗ್ಗೆ ಗಂಭೀರವಾದ ವಿಚಾರಗಳನ್ನು ಚರ್ಚೆ ಮಾಡಿ ಅವರ ಪುನರ್ವಸತಿಗಾಗಿ ಇಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿದೆ. ಆದರೂ ಕೂಡ ನಿರೀಕ್ಷಿತ ಮಟ್ಟದ ಪರಿಹಾರಗಳು ಅಥವಾ ಸೂಕ್ತ ಸೌಲಭ್ಯಗಳು ದೊರೆಯದೇ ಇರೋ ಕಾರಣಕ್ಕಾಗಿ ಆ ಒಂದು ಕೂಗು, ಅವರ ಪರವಾದಂಥ ಕೂಗು ಇನ್ನೂ ಹಾಗೆ ಇದೆ. ಆ ನಿಟ್ಟಿನಲ್ಲಿ ಸ್ಪಾಟ್ವೆಲ್ ಸಂಸ್ಥೆ ಕಳೆದ 15 ವರ್ಷಗಳಿಂದ ಎಂಡೋಸಲ್ಫಾನ್ ಬಾಧಿತರ ಪುನರ್ವಸತಿ ಮತ್ತು ಅವರ ಅಧ್ಯಯನಕ್ಕಾಗಿ ಕೆಲಸ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಈ ಹಿಂದೆ ಸುಮಾರು 2 ವರ್ಷಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ ಎಂಡೋಸಲ್ಫಾನ್ ಬಾಧಿತರ ಸವಾಲುಗಳು, ಸಮಸ್ಯೆಗಳ ಬಗ್ಗೆ ಒಂದು ಅಧ್ಯಯನ ನಡೆಸಿ ಸರ್ಕಾರಕ್ಕೆ ಮತ್ತು ಜಿಲ್ಲೆಯ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ವಿ. ಪ್ರೆಸ್ ಮೂವ್ಮೆಂಟ್ ಮೂಲಕ ಕೂಡ ನಾವು ತಮಗೆಲ್ಲ ಸಾರ್ವಜನಿಕರು ತಿಳಿಸಿದ್ದು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ.
ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.